ಮಿಸ್ಟರ್ ಮಂಜುನಾಥ್ ಅವರು ನನ್ನ ಮುಖವನ್ನು ಹಾಳು ಮಾಡ್ತಾ ಇದ್ದಾರೆ. ಯಾವ ಜ್ಞಾನನೂ ಇಲ್ಲ ಮೇಕಪ್ ಬಗ್ಗೆ ಇಲ್ಲ, ಬಟ್ ಅವ್ರು ಈ ಚಾಲೆಂಜ್ ನ ತಗೊಂಡಿದ್ದಾರೆ. ಆಮೇಲೆ ಬಿಂದಿ ಪಿಂಕ್ ಮಾಡಕ್ಕೆ ಹಚ್ತಾರಲ್ಲ, ಇದನ್ನ ತಗೊಂಡ್ಬೋದು. ವಿಭೂತಿನ ಬೆಳೆದ್ರೆ ಇನ್ನೂ ಬೆಳ್ಳಕ್ ಚೆನ್ನಾಗಿ ಕಾಣಿಸುತ್ತೆ. ಕೈಯಲ್ಲಿ ಯಾವನ್ ಹಚ್ತಾನ ಅದ್ರಲ್ಲೇ ಹಚ್ಚು. ಇಲ್ಲೊಂದಿಡ್ಲಾ ಇರಿಟೇಷನ್ ಕಣ್ರಿ. ಥ್ಯಾಂಕ್ ಯು. ಶುರು ಮಾಡೋಣ. ಸರಿಯಾಗಿ ಹಂಗೆ ಕೂತಿದ್ಯಾ? ನಮ್ಮ ಕೂತ್ಕೋ ಇರು. ಚೆಕಿಂಗ್ ಮಾಡೋಣ. 1 2 3 ಚೆಕ್ 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 ಚೆಕ್. ಸ್ವಲ್ಪ ಆ ಕಡೆ ಹೋಗು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವಂತೂ ಸೂಪರ್ ಡೂಪರ್ ಆಗಿದ್ದೀವಿ. ಸೊ ತುಂಬಾ ಜನಗಳ ಕಾಮೆಂಟ್ಸ್ ಒತ್ತಾಯದ ಮೇರೆಗೆ ಮಂಜಣ್ಣನವರ ಜೊತೆ ಮತ್ತೊಂದು ವ್ಲಾಗ್ ಅಲ್ಲಿ ನಾವು ಬಂದಿದ್ದೇವೆ. ಸೊ ಇವತ್ತಿನ ವ್ಲಾಗ್ ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರಾ. ಮಿಸ್ಟರ್ ಮಂಜುನಾಥ್ ಅವರು ನನ್ನ ಮುಖವನ್ನು ಹಾಳು ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ಹಿ ಇಸ್ ಗೋನಾ ಬಿ ಡೂಯಿಂಗ್ ಮೈ ಮೇಕಪ್ ಎಂ ಕೂಡ ಮಂಜು ಅವ್ರಿಗೆ ಗೊತ್ತಿಲ್ಲ. ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಏನು ಅಂತಾನು ಅವ್ರಿಗೆ ABCD ಯಾವ ಜ್ಞಾನನೂ ಇಲ್ಲ ಮೇಕಪ್ ಬಗ್ಗೆ ಇಲ್ಲ, ಬಟ್ ಅವ್ರು ಈ ಚಾಲೆಂಜ್ ನ ತಗೊಂಡಿದ್ದಾರೆ. ನಾನ್ ನಿನ್ ಮುಖನ ಹಾಳು ಮಾಡಕ್ಕೆ ಅಬ್ಸಲ್ಯೂಟ್ಲಿ ಖುಷಿಯಿಂದ ರೆಡಿ ಇದೀನಿ ಅಂತ. ಸೊ ಬನ್ನಿ ಕೇಳೋಣ. ಮಿಸ್ಟರ್ ಮಂಜಣ್ಣ, ಹೆಂಗನ್ನಿಸ್ತು ಫ್ಯಾನ್ಸ್ ರೆಸ್ಪಾನ್ಸ್ ಪ್ರೀವಿಯಸ್ ವ್ಲಾಗ್ಗೆ? ಥ್ಯಾಂಕ್ ಯು. ನಿಮ್ಮೆಲ್ಲ ಮೆಸೇಜಸ್ನ ಓದಿದೆ ನಾನು. ಮೆಸೇಜಸ್ ಕಾಮೆಂಟ್ಸ್? ಸಾರಿ, ಕಾಮೆಂಟ್ಸ್. ಮೆಸೇಜಸ್ ಯಾರಪ್ಪ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತಿರೋ ನಮ್ಮ ಅಣ್ಣಂಗೆ? ಸೊ ಕಾಮೆಂಟ್ಸ್ ಓದಿದೆ, ತುಂಬಾ ಖುಷಿ ಆಯ್ತು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿನಗೆ ಸಪೋರ್ಟ್ ಮಾಡ್ಬೇಕಾ ನನಗೆ ಸಪೋರ್ಟ್? ನಿಂದೇನಾದ್ರು ಚಾನಲ್ ಬರ್ತಾ ಇದೆಯಾ ಹೊಸದು? ನಂದೇನಿಲ್ಲ ಸದ್ಯಕ್ಕೆ. ನಂದ್ರಲ್ಲೇ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಬ್ಲಾಗಲ್ಲೂ ಗೆಸ್ಟ್ ಅಪಿಯರೆನ್ಸ್, ಇನ್ನೊಂದು ಫುಲ್ ಬ್ಲಾಗಲ್ಲಿ ಈ ತರ ಮೇನ್ ಫೀಚರ್ ಆಗಿ ಬರ್ತಾ ಇರ್ತಾರೆ. ಬಟ್ ಎಲ್ಲರಿಗೂ ಆಷಾಢ ಮಾಸದ ಶುಭಾಶಯಗಳು. ಆಷಾಢ ಸ್ಟಾರ್ಟ್ ಆಗಿದೆ. ಟೈಮ್ ಅದು ನೀನು ದೇವಸ್ಥಾನ ತವ್ರ ಮನೆಗೆ ಹೋಗ್ಬೇಕಿತ್ತು, ಬಟ್ ತವ್ರ ಮನೇಲೆ ಇರೋದ್ರಿಂದ ನೀನ್ ಬಂದ್ಬಿಡಿದ್ಯಾ ಆಷಾಢಕ್ಕೆ? ನಾನ್ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ. ನಾನ್ ಗೊತ್ತಲ್ಲ ಒಂಥರ ಆಷಾಢ ಶ್ರಾವಣ ಜನ ಅನ್ಕೊಂಡಿದಾರೆ ನಾನು ಇಲ್ಲೇ ಇರ್ತೀನಿ ಅಂತ. ನನ್ನ ಪ್ರಕಾರ ನೀನೇ ಅದು ಸೀಕ್ರೆಟ್ ಅಕೌಂಟ್ ಇಂದ ಕಮೆಂಟ್ ಮಾಡ್ತಿದ್ಯಾ ಅನ್ಸ್ತಾ ಇದೆ. ಓಕೆ, ಸೊ ಬಿಟ್ರೆ ಇವರು ಮಾತಾಡ್ತಾನೆ ಇರ್ತಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರೀವಿಯಸ್ ವ್ಲಾಗ್ಗೆ ಅಷ್ಟೊಂದು ಮೆಚ್ಚುಗೆಯನ್ನ ನೀವು ವ್ಯಕ್ತಪಡಿಸಿದ್ದೀರಾ ಕಾಮೆಂಟ್ಸ್ ಮೂಲಕ, ಲೈಕ್ಸ್ ಮೂಲಕ, ಶೇರ್ ಮೂಲಕ, ಸಬ್ಸ್ಕ್ರೈಬ್ ಮಾಡುವ ಮೂಲಕ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೂ ಅಷ್ಟೇ ಪ್ರೀತಿನ ಕೊಡಿ ಅಂತ ಕೇಳ್ತಾ ಈ ವ್ಲಾಗ್ನ ಶುರು ಮಾಡುವ. ಸೊ ಫಸ್ಟ್ ನಮ್ಮ ಆ ಪೌಚ್ ಅನ್ನು ಕೊಡಿ. ಸೊ ಸದ್ಯಕ್ಕೆ ನಾನೊಂದು ದೊಡ್ಡ ಕಿಟ್ ಎಲ್ಲ ಬೇಡ, ಮಂಜುಗೆ ಇಷ್ಟು ಸಾಕು ಪ್ರಾಡಕ್ಟ್ಸ್. ಇದರಲ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್ ಏನೇನ್ ಬೇಕು ಒಂದು ಫುಲ್ ಫ್ಲೆಡ್ಜ್ ಮೇಕಪ್ಗೆ ಎಲ್ಲ ಪ್ರಾಡಕ್ಟ್ಸು ಇದರಲ್ಲಿದೆ. ಸೊ ಮಂಜುನಾಥ್ ಅವ್ರಿಗೆ ನಾನು ಎಲ್ಲ ಪ್ರಾಡಕ್ಟ್ಸ್ನು ತಗೊಂಬಂದು ಕೊಟ್ಟಿದ್ದೀನಿ, ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಪ್ರಾಡಕ್ಟ್ಸ್ ಬಗ್ಗೆ ಏನಾದ್ರು? ನನಗೆ ಯಾವ ಪ್ರಾಡಕ್ಟ್ಸ್ ಯಾವಾಗ ಹಚ್ಬೇಕು ಅನ್ನೋದು ಗೊತ್ತಿಲ್ಲ. ಸ್ವಲ್ಪ ಒಂದು 5 ಮೇಕಪ್ ಪ್ರಾಡಕ್ಟ್ ಹೆಸರು ಹೇಳು. ಪ್ರಾಡಕ್ಟ್ ಹೆಸರು? ಅವ್ನ ಎಕ್ಸ್ಪ್ರೆಷನ್ ಏನಿದು? ಇದೇನಪ್ಪ ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಕೇಳ್ತಾರಲ್ಲ, ಜಾವಾಲ್ ಕೇಳ್ತಾರಲ್ಲ ಕಾಲೇಜಲ್ಲಿ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅದು ಅವನಿಗೆ ಗೊತ್ತಿಲ್ಲ. ಓ ಅದು ಬೇರೆ ಇತ್ತ ನನ್ನ ಕಾಲೇಜಲ್ಲಿ. ನನ್ನ ಕಾಲೇಜ್ಗೆ ಹೋಗಿಲ್ವಲ್ಲ ಅಂತ. ಕಾಲೇಜ್ಗೆ ಹೋಗಿಲ್ಲ. ಹೇಳು, ಒಂದು 5 ಪ್ರಾಡಕ್ಟ್ ಹೆಸರು ಹೇಳು. ಹೆಣ್ಮಕ್ಳು ಮುಖಕ್ಕೆ ಹಚ್ಕೊಳ್ಳುವಂತಹ 5 ಪ್ರಾಡಕ್ಟ್ಗಳ ಹೆಸರನ್ನು ಹೇಳಿ. ಅದು ಗೊತ್ತಿಲ್ದಿರೋರ ಹತ್ರ ನಾನು ಇವಾಗ ಮೇಕಪ್ ಮಾಡಿಸ್ಕೊತಾ ಇದ್ದೀನಿ. ವಾವ್ ಗೈಸ್, ನೇಲ್ ಪಾಲಿಶ್, ಮುಖಕ್ಕೆ ಹಚ್ಕೊಳ್ಳೋದು ಕಣಯ್ಯ. ಫೌಂಡೇಶನ್, ಲಿಪ್ಸ್ಟಿಕ್, ಐ ಲ್ಯಾಶಸ್. ಐ ಲ್ಯಾಶ್ ಆಲ್ರೆಡಿ ಇದೆ. ಓ ಫೇಕ್ ಐ ಲ್ಯಾಶಸ್. ಓಕೆ ಕೊಡುವ. ಆಮೇಲೆ ಬಿಂದಿ. ಅದು ಮೇಕಪ್. ಓಕೆ ಸರಿ ತಗೊಳ್ಳಿ. ಮೇಕಪ್ ಪ್ರಾಡಕ್ಟ್ಸ್ ಹೇಳು, ಬಿಂದಿ ಬೇಡ. ಆಮೇಲೆ ಇಲ್ಲಿ ಪಿಂಕ್ ಮಾಡಕ್ಕೆ ಹಚ್ತಾರಲ್ಲ ಗುನ್ನ. ಅಲ್ಲೂ ಮಾಡ್ತಾರೆ ಇಲ್ಲೂ ಮಾಡ್ತಾರೆ. ನೋಡಿ ಗೈಸ್, ಝೂಮ್ ಮಾಡಿ ಇದನ್ನ. ಇಲ್ಲೂ ಮಾಡ್ತಾರೆ ಇಲ್ಲೂ ಮಾಡ್ತಾರೆ ಅದೇ. ಸೊ 1 2 ಔಷ್ಕ. ಓಕೆ, ಆಮೇಲೆ 4 ಹೇಳಿದ್ಯಾ, ಇನ್ನೊಂದು ಹೇಳು. ಅವ್ನು ನನ್ನ ಮುಖ ನೋಡ್ತಾ ಇದ್ದೀನಿ, ಇವಳೇನು ಹಚ್ಕೊಂಡಿರ್ಬೋದು ಹೇಳೋಣ ಅಂತ. ನಾನೇನು ಹಚ್ಕೊಂಡಿಲ್ಲ, ಅಷ್ಟೇ ಗೊತ್ತಿರೋದು ನನಗೆ. ಅಷ್ಟೇ. ಥ್ಯಾಂಕ್ ಯು. ಶುರು ಮಾಡೋಣ. ತಗೊಳ್ಳಿ, ನಮ್ಮ ಕಡೆಯಿಂದ ನಿಮ್ಗೆ ಉಡುಗೊರೆ. ಸೊ ಇದ್ರಲ್ಲಿ ಏನಿದೆ ಅಂತ ಒಂದು ಎಲ್ಲಿ ಯಾವಾಗ ಹಚ್ಬೇಕು ಅನ್ನೋದು ಹೇಳಿದ್ರೆ ಅದನ್ನ ನಾನು ಹೇಳಲ್ಲ, ನೀನೇ ಅಂದಾಜ್ ಮೇರೆಗೆ ಓದ್ಬಿಟ್ಟು ಮಾಡ್ತೀಯಾ. ಈ ಪೌಚ್ ಹೆಂಗಿದೆ ಅಂದ್ರೆ ಹಳೆ ಕಾಲದಲ್ಲಿ ಕಟಿಂಗ್ ಮಾಡಕ್ ಬರ್ತಾ ಇದ್ರು ಮನೆಗೆ. ಅವ್ರು ಹಿಂಗ್ ತೆಗಿತಿದ್ದಲ್ಲ ಕತ್ರಿ ಬಾಚಿಂಕೆ. ನಾನು ಆ ಕಾಲದಿಂದ ಬಂದೋಳಲ್ಲ, ಸೊ ನನಗೆ ಗೊತ್ತಿಲ್ಲ. ನಿಮ್ ಕಾಲದೆಲ್ಲ ನನಗೆ ಗೊತ್ತಿಲ್ಲ. ನಾನು 90s ಕಿಡ್. ಇವ್ನು ಯಾವ್ದೋ 70s ಅಲ್ಲ 40s ಅಲ್ಲಿ ಹುಟ್ಟಿರ್ಬೇಕು ನೀನು. ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಹುಟ್ಟಿದ್ದು.
ಮಂಜುಗೆ ಅವಾಗ್ಲಿಂದ ಒಂದು ಕ್ವೆಶನ್ ಕೇಳ್ಬೇಕಂತ ಅವನೇ ನಾನು ಹೇಳ್ತೀನಿ ಕ್ವೆಶನ್ ಕೇಳು ಅಂತ ನಾನು ಇವಾಗ ಕೇಳ್ತೀನಿ. ಸರ್ ನಿಮ್ಗೆ ಈ ಕಾಲ್ ನೋವು ಬಂದಾಗ ಹೆಂಗ್ ಕುತ್ಕೋತೀರಾ? ಹಿಂಗೆ ನಿಂತ್ಕೊಂಡ್ಬಿಟ್ಟು ಹಿಂಗೆ ಮರ್ಚೊಂಡ್ ಕೂತ್ಕೊಂತೀನಿ ನಾನು. ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ಅವ್ನು ಅವಾಗ್ಲಿಂದ ಅದನ್ನ ಕೇಳು ಅಂತ ಇದ್ದಾನೆ. ಸೊ ಐ ಹ್ಯಾವ್ ಆಸ್ಕ್ಡ್. ಸೊ ಶುರು ಹಚ್ಕೊಳ್ಳಿ. ಫಸ್ಟ್ ಎಲ್ಲ ಹೊರ ತೆಗಿಬೇಕು ಹಿಂಗೆ. ಎಲ್ಲ ತೆಗೆದ್ಬಿಟ್ಟು ನೋಡ್ತೀನಿ ಏನಿದೆ ಅಂತ. ನೀನು ಪೌಚ್ ಹಿಂಗೆ ಇಟ್ಕೊಂಡಿಡು, ಅವಾಗ ಅವ್ರಿಗೂ ಕಾಣಿಸುತ್ತೆ. ಅಯ್ಯೋ ಬೀಳಿಸ್ತಾ ಆಲ್ರೆಡಿ. ಉಲ್ಟಾ ಇಟ್ಟಿದ್ಯಾ ಶಿಷ್ಯ? ನಮ್ಮಮ್ಮ ಹುಡುಕ್ತಾ ಇದ್ರು ಪೆನ್ ಎಲ್ಲ ಎಲ್ಲೋಯ್ತು ಅಂತ, ಎಲ್ಲ ಇವಳು ಹಿಡ್ಕೊಂಡ್ಬಿಡಿದಾಳೆ ಇಲ್ಲಿ. ದಯವಿಟ್ಟು ಬೀಳಿಸ್ದೇ ಇರೋ ಥರ ಆ ಕಡೆ ಇಟ್ಟರೆ ತುಂಬ ಖುಷಿ ಆಗುತ್ತೆ. ಫೌಂಡೇಶನ್ ಅಲ್ಲಿ 3-4 ಫೌಂಡೇಶನ್ ತಂದಿನಿ ನಿನ್ಗೆ ಈಸಿ ಆಗಲಿ ಅಂತ. ಓ ಇದು ಪ್ಲಾಸ್ಟರ್ ಸಣ್ಣ ತಂದಿದ್ಯಾ? ಬಾಯಿ ಮುಚ್ಕೊಂಡಿರ್ಲಿ ನೀನು ಅಂತ ಈ ಬ್ಲಾಗಲ್ಲಿ. ಅಥವಾ ನನ್ನ ಮೇಕಪ್ ನೋಡಿದ್ಮೇಲೆ ನನಗೆ ಬೇಕಾಗ್ಬೋದು ಅಂತ ನಾನು ಇದನ್ನು ತಂದಿದ್ದೀನಿ ಸ್ನೇಹಿತರೆ. ಏನೇನಿದೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ವೇ. ಎಕ್ಸ್ಕ್ಯೂಸ್ ಮಿ, ಅದು ಎಕ್ಸ್ಪೆನ್ಸಿವ್ ಪೌಚ್, ಡೋಂಟ್ ಥ್ರೋ ಇಟ್ ಲೈಕ್ ದ್ಯಾಟ್. ಇವನಿಗೆ ಗಂಧ ಗಾಳಿ ಇಲ್ದಿರೋ ಕಾರಣ ಐ ಆಮ್ ಗೋಣ ಗಿವ್ ಹಿಮ್ ಕ್ಲೂಸ್. ಅಂದರೆ ನಾನು ಪ್ರಾಡಕ್ಟ್ಸ್ ಹೆಸರು ಹೇಳ್ತೀನಿ, ಯಾವ್ದಾದ್ಮೇಲೆ ಏನು ಅಂತ ಹಿ ವಿಲ್ ಫೈಂಡ್ ಇಟ್ ಆ್ಯಂಡ್ ಅಪ್ಲೈ. ಆಯ್ತಾ? ಫಸ್ಟು ಪ್ರೈಮರ್ ಹುಡುಕು. ಪೇಂಟ್ ಹೊಡಿತಾರಲ್ಲ ಹಾಂ ಅಪೆಕ್ಸ್. ಹೌದು. ಫೌಂಡೇಶನ್ ನೀಟಾಗಿ ಕೂತ್ಕೊಳ್ಳಿ ಅಂತ. ದಿಸ್ ವ್ಲಾಗ್ ಇಸ್ ಗೋನ್ ಬಿ ಅ ವೆರಿ ಲಾಂಗ್ ವ್ಲಾಗ್ ಗೈಸ್. ಚಿಕ್ಕದು ತಂದಿದ್ದೀನಿ, ಅವನಿಗೆ ಇಷ್ಟೇ ಸಾಕು ಅಂತ. ಐ ಹ್ಯಾವ್ ಗಾಟ್ ದಿಸ್. ಆಯ್ತಾ? ಇಲ್ಲಿ ಕೂತ್ಕೊಂತೀಯಾ? ಯಾಕೆ ಕ್ಲೀನಾಗಿ ಹಚ್ತೀನಿ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಿಂಗೆ ಹಚ್ಚು ನೋಡೋಣ ಹೆಂಗೆ ಹಚ್ತೀಯ. ಕೈಯಲ್ಲಿ ಹಚ್ಬೇಕಾ ಬ್ರಷ್ ಅಲ್ಲ? ಕೈ ತೊಳ್ದಿದ್ಯಾ? ಎಲ್ಲೆಲ್ಲಿ ನೀನು ಮುಟ್ಬಿಟ್ಟು ಬಂದಿದ್ಯೋ ಯಪ್ಪ. ಹಾಂ ಸಾಕು, ಹಚ್ಚು. ಮುಖ ಫುಲ್ಲು. ಚಿಕ್ಕ ಮಕ್ಳಿಗೆ ಸ್ನಾನ ಆಗಿದ ತಕ್ಷಣ ಕ್ರೀಮ್ ಹಚ್ತಾರಲ್ಲ. ಯಪ್ಪ, ಹಳ್ದಿ ಫಂಕ್ಷನಲ್ಲಿ ಹಳ್ದಿ ಹಚ್ಬೇಕಾರೆ ಹಚ್ತಾರಲ್ಲ ಹಂಗೆ. ಮೆತ್ತ. ನನಗೆ ಯಾವಾಗಲೂ ಹೇಳು ಮುಖ ಮುಟ್ಬೇಡ ಅಂತ. ಇವತ್ತೆಂತ ಅದೃಷ್ಟದ ದಿನ. ಅಪ್ಪ ದೇವ್ರೆ, ಇವತ್ತು ನನ್ನ ಮೇಲೆ ಕಣ್ಣೆ ಬಂತೇನಪ್ಪ. ಮುಖ ಹಂಗೆ ಹಾಕಿ ಸಿಕ್ಬೇಡ ಜೋರಾಗಿ. ಪ್ರೈಮರ್ ಫಸ್ಟ್ ಚೆನ್ನಾಗಿ ಮೆತ್ಕೊಬೇಕಲ್ವಾ? ಹ್ಯಾಂಡಲ್ ವಿತ್ ಕೇರ್, ಐ ಆಮ್ ಡೆಲಿಕೇಟ್. ಇವನು ವರ್ಷಾಗ ಆಗ್ತಾ ಇದ್ದಾನೆ ಗೈಸ್. ಮೆತ್ಕೊಂಡಿದ್ಯಾ ಸರಿಯಾಗಿ? ನೀನು ಹೇಳ್ಬೇಕು, ಹಾಕ್ದೋನು. ನನಗೆ ಗೊತ್ತು, ನಿನ್ನ ಮುಖಕ್ಕೆ ಫೀಲ್ ಆಗೋದು ನಿಂದೆ, ನನಗೆ ಗೊತ್ತಾಗುತ್ತೆ. ಹಾಂ ನೆಕ್ಸ್ಟ್ ಏನು ಹಚ್ತೀಯ ನೀನು? ಯೋಚನೆ ಮಾಡು, ಏನು ಹಚ್ಬೋದು ನೀನು? ಒಂದು ಗೆಸ್ ತಗೋ. ಫೌಂಡೇಶನಾ? ಹಾಂ ಕರೆಕ್ಟ್. ಅದು ನಾನು ಇದು ಟ್ರೈ ಮಾಡಿಲ್ಲ, ಇದು ನನ್ನ ಶೇಡೋ ಇಲ್ವೋ ಅಂತ ಗೊತ್ತಿಲ್ಲ, ಅದೇ ಹಚ್ಚು ನೀನು. ಒಂದು ಮಾರ್ಸಿಂದ ಒಂದು ಜುಪಿಟರಿಂದ ಯಾವುದು? ಇದು ಹೊಸದು ತಗೊಬಂದಿದೆ, ಟ್ರೈ ಮಾಡಬೇಕಿತ್ತು. ಸೊ ಐ ಆಮ್ ಗೋಣ ಯೂಸ್ ದ ಮೆಬಿಲಿನ್ ಸೂಪರ್ ಸ್ಟಿಕ್. ಮಾರ್ಸ್ ಇದು ನನ್ನ ಶೇಡ್ ಅಲ್ವೋ ಇಲ್ಲ, ಇನ್ನು ಟೆಸ್ಟ್ ಮಾಡಿಲ್ಲ ನಾನು. ಹಿಂಗೆ ಹಚ್ಕೊಳದ? ಲೈಟ್ರ್ ಆನ್ ಮಾಡ್ದಂಗೆ ಮಾಡ್ತಾ ಇದ್ದಾನೆ ಅವನು, ಝೂಮ್ ಮಾಡಿ. ಸಾಕಾ? ಸಾಕು. ಫೌಂಡೇಶನ್ ಬ್ರಷ್ ಅದು ಇದೇನಾ? ಸ್ವಲ್ಪ ತೊಗೊಬೇಕಾ ಎಲ್ಲ ಮಿಕ್ಸ್? ನಿಂಗೆ ಹೆಂಗೆ ಇಷ್ಟ ಬರುತ್ತೆ ಹಚ್ಚು. ನನಗೆ ಬೇಲ್ಪುರಿ ಮಿಕ್ಸ್ ಮಾಡ್ತಾರಲ್ಲ, ನಿಂಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ. ನಿಜ ಇವನು ಗೋಡೆಗೆ ಪೇಂಟ್ ಮಾಡ್ದಂಗೆ ಮಾಡ್ತಾ ಇದ್ದಾನೆ, ನಿಜ. ವೈಟ್ ಪ್ರೈಮರ್. ಆಯ್ತಾ? ನೆಕ್ಸ್ಟ್ ಏನು ಹಚ್ಬೋದು? ಕನ್ಸೀಲರ್ ಅಂದ್ರೆ ಏನು ಹೇಳು? ಏನು ಕನ್ಸೀಲರ್ ಅಂದ್ರೆ ಇಲ್ಲಿ ಕಣ್ ಕೆಳಗಡೆ ಹಾಕೋದು, ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡಕ್ಕೆ. ಇದರಲ್ಲಿ ಯಾವುದು? ಲೇ ಅದು ಐ ಶ್ಯಾಡೋ ಪ್ಯಾಲೆಟ್ ಕಣೋ, ಲೋ ಅದು ಮಸ್ಕಾರ ಕಣೋ, ಇದು ಕಣೋ. ಈಸ್ ಟಚಿಂಗ್ ದ ಪ್ರೈಮರ್ ಅಲ್ಲಿ ಅಂಡ್ ಈಸ್ ಆಸ್ಕಿಂಗ್ ಇದಾ. ನಾನು ಏನಾನ ಮಾಡೋಣ ಅನ್ಕೊಂತೀನಿ, ಆದ್ರೆ ಯಾವ್ದು ಸಿಗ್ಲಿಲ್ಲ. ಅದು ನಂಗೆ ಹಿಂಗೆ ಹಾಕ್ಬೋದು. ನಿಂತರನೇ ಇದೆ ಸ್ವಲ್ಪ. ಏನು ಮಾಡಿದೆ? ಚಿಕ್ಸ್ ಪ್ರಾಡಕ್ಟ್ ಬರ್ತಾ ಇಲ್ಲ ಅನ್ನಿಸ್ತು, ಅದಕ್ಕೆ. ಬರ್ತಾ ಇದೆಯಾ? ಒಂದು ಸ್ವಲ್ಪ ಒತ್ತು ಬಂತಾ? ಸಾಕು, ಅದರಲ್ಲೇ ಹಚ್ಬಿಡ್ಬೇಡ. ಬ್ರಷ್ ಕೊಡ್ತೀನಿ ಬ್ಲೆಂಡ್ ಮಾಡೋಕ್ಕೆ. ನಾನು ಸ್ವಲ್ಪ ಹೆಲ್ಪ್ ಔಟ್ ಮಾಡಲೇಬೇಕಾಗತ್ತೆ ಮಿಸ್ಟರ್ ಮಂಜುನಾಥ್ ಅವ್ರಿಗೆ. ಇದಾದ್ಮೇಲೆ ಎಷ್ಟು ಜನ ಮೇಕಪ್ ಆರ್ಟಿಸ್ಟ್ ಥರ ನಾನು ಟ್ರೈ ಮಾಡ್ಬೋದು ಅಸಿಸ್ಟೆಂಟ್ ಆಗಿ. ಪುಣ್ಯ, ನಾನೇ ಮದ್ವೆಗೆ ಮೇಕಪ್ ಮಾಡಕ್ಕೆ ಹೋಗ್ತೀನಿ ಅಂದಿಲ್ವಲ್ಲ. ಅದು ಸರಿಯಾಗಿ ಮೆತ್ಕೊಂಡಿಲ್ಲ. ಬ್ರಷಲ್ಲಿ ಬ್ಲೆಂಡ್ ಮಾಡಬೇಕು. ಎಲ್ಲ ಜಸ್ಟ್ ಕಲರ್ ಪೆನ್ಸಿಲ್ ನೀನೇ ಎತ್ಕೊಂಡ್ಬಿಟ್ಟಿದ್ಯಾ? ಪೇಂಟ್ಸು ಇದ್ರದ್ದು ಅಂತ ಹೆಂಗೆ ಗೊತ್ತು ನಿಮಗೆ? ಅಯ್ಯೋ ಅಣ್ಣ, ಪೇಜ್ ಮೇಲೆ ಪೇಂಟ್ ಮಾಡ್ತಾರಲ್ಲ ಹಂಗೆ ಮಾಡ್ತಾ ಇರೋದು ನೀನೀಗ. ರವಿ ವರ್ಮಾ ಅಲ್ಲ, ನೀನು ದೇವರಾಜ್ದೊಂದು ಫಿಲಮ್ ಇತ್ತಲ್ಲ, ಅದು ನೀನು. ನಾನು ಬರ್ಮಾ. ಇನ್ನು ಕಪ್ಪಗಾಗ್ಬಿಡ್ತಲ್ಲ.
ನಾಗವಲ್ಲಿ ಏನಾರು ಆಗ್ತಾ ಇದೆಯಾ? ಪರವಾಗಿಲ್ಲ ಏನೋ ಮಾಡೋ ಈ ಮನೆ. ಆ ಫಿಲಮಲ್ಲಿ ಚೆಲುವಿ ತಾನೆ? ನಾನು ದೇವಯಾನಿ ಚೆಲುವಿ. ನಾನು ಉದಯ ಟಿವಿಗೆ ಒಂದು ಸೀರಿಯಲ್ ಮಾಡಿದ್ದೆ ದೇವಯಾನಿ ಅಂತ, ಅದ್ರಲ್ಲಿ ನನ್ನ ಹೆಸರು ಚೆಲುವಿ, ಕಾಡು ಹುಡುಗಿ. ಈಗ ನೆಕ್ಸ್ಟು ನೀನೇನು ಮಾಡು ಅಂದರೆ, ನೀನು ಸ್ವಲ್ಪ ಈ ಪೌಡರ್ ತೊಗೊಂಡು ಇದು ಸೆಟ್ ಮಾಡು. ಪೌಡರ್ ಅಂದರೆ ಇದು ಇದಾ? ನಿನ್ನ ಹೆಸರಲ್ಲೇ ಒಂದು ಪೌಡರ್ ಮಾಡಿದ್ದಾರೆ, ಲೂಸ್ ಪೌಡರ್. ನಾನು ತರ್ತಿದ್ದೆ ನನ್ನ ಪೌಡ್ರ್. ಇವಾಗ ಅದೇ ಬ್ರಷ್ ತಗೋ. ಇದೇ ಬ್ರಷ್ ತಗೊಂಡು ಕಣ್ ಕೆಳಗೆ ಮಾತ್ರ ಹಚ್ಚು, ಸ್ವಲ್ಪ ಸ್ವಲ್ಪ ಕನ್ಸೀಲ್ ಆಗಿ ಇರಲಿ ಅದನ್ನ ಅಂತ ಕನ್ಸೀಲ್ ಮಾಡು. ಏನಂತ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ನನ್ನ ಕಣ್ಣಿಗೆ. ನಿಮ್ಮ ಕಣ್ಣಿಗೆ ಏನಾದ್ರು ಕಾಣಿಸ್ತಾ ಇದ್ರೆ ಹೇಳಿ. ಇದನ್ನ ತಗೊಂಡ್ಬೋದು ವಿಭೂತಿನೇ ಬೆಳೆದ್ರೆ ಇನ್ನೂ ಬೆಳ್ಳಕ್ಕೆ ಚೆನ್ನಾಗಿ ಕಾಣಿಸ್ತದೆ. ರಾಕ್ಷಸಿ ಥರ ನಗ್ದೆ ಅಲ್ಲ? ಇನ್ನೊಂದು ಥರ ನಗ್ತಾರ ನಗು? ಇಲ್ಲ, ಅದು ಪರ್ಸ್ನಲ್, ನಮ್ಮ ಮನೆಯವ್ರಿಗೆ ಮಾತ್ರ ನನ್ನ ಥರ ನಗೋದು. ಯಾಕೋ ಕಪ್ಪು ತುಂಬ ಆಗ್ತಾ ಇದೆ ಅನಿಸ್ತಾ ಇದೆ. ಫೈನ್, ನನ್ನ ಎಂಡ್ ರಿಸಲ್ಟ್ ಸಾಕು ಬಿಡು. ಎಷ್ಟಾಗ್ತೀಯಾ? ಅದು ಹೋಗ್ತಾ ಇಲ್ಲ, ಪರವಾಗಿಲ್ಲ ಬಿಡು, ಸಾಕು. ವೇಸ್ಟ್ ಆಗ್ಬಿಡು, ತೊಗೊಂಡಿದ್ದೀನಿ ಇದು. ಐ ಫೀಲ್ ಈಸ್ ಡೂಯಿಂಗ್ ಮೀ ಭೂತ ಗೈಸ್. ಯಾವ ಫಿಲಮ್ ಅದು? ಅನಂತ್ ನಾಗ್ ದೆವ್ವಾಗಿರ್ತಾರಲ್ಲ. ನೀನು ಡ್ಯಾನ್ಸ್ ಮಾಡಿದ್ದಲ್ಲ ಅದೇ ಸಾಂಗ್. ಫಿಲಮ್ ಹೆಸರು ಬರ್ತಾ ಇಲ್ಲ ಬಾಯಿಗೆ. ಬಾರೇ. ಫಿಲಮ್ ಹೆಸರು ನನಗೆ ನಾವು ಬಿಡಲ್ಲ ರೀ. ಫಿಲಮ್ ಅನಂತ್ ನಾಗ್ ಸರ್ ಥರ ಕಾಣಿಸ್ಬೋದು ನಾನು. ಹೌದು, ನನ್ನ ಮಾತನ್ನ ನಂಬಿಕೆ ಅಲ್ವಾ ನಿನಗೆ? ಓಕೆ, ನೆಕ್ಸ್ಟು ಐ ಶ್ಯಾಡೋ ಹಚ್ಚೋಣ. ಐ ಶ್ಯಾಡೋ ಇವಾಗಷ್ಟೇ ಹೇಳದ್ನಲ್ಲೋ ಇದು ಐ ಶ್ಯಾಡೋ ಅಂತ. ನಿಂಗೆ ಕನ್ಸೀಲರು, ಡಿಪ್ರೆಷನ್, ನಮಸ್ಕಾರ ಇದಾ? ಅದು ಲಿಪ್ಸ್ಟಿಕ್ ಅಪ್ಪ, ಅದು ಇದಾ? ಈಗಷ್ಟೇ ತೋರಿಸಿದ್ನಲ್ಲ ಅದು ಐ ಶ್ಯಾಡೋ ಅಂತ. ಸ್ವಲ್ಪ ಮರುವು. ಯಾವ ಕಲರ್ ಹಚ್ತೀಯ ನಂಗೆ? ಹೇಳಿ ಗೈಸ್, ಯಾವ್ದು ಸಜೆಸ್ಟ್ ಮಾಡಿ. ಅವ್ರು ಹೇಳಿದ್ರು ಇದು ಹಚ್ಬೇಕಂತ. ಅಚ್ಚು ಚಿನ್ನ, ನೀನು ಹಚ್ಚು ಹೇಳ್ತೀನಿ. ಹಚ್ಚಿದ್ಮೇಲೆ ಯು ಕ್ಯಾನ್ ಪುಟ್ ಗ್ಲಿಟರ್ ಆನ್ ಟಾಪ್. ಫಸ್ಟ್ ಬೇಸ್ಗೆ 3 ಕಲರ್ ಹಚ್ಬಿಟ್ಟು ಆಮೇಲೆ ಗ್ಲಿಟರ್ ಹಚ್ಬೋದು. ಯಾವ್ದಾರು ಹಚ್ಬೇಕಾ? 3 ಹಚ್ಬೇಕು. ನಿನ್ ಕ್ರಿಯೇಟಿವಿಟಿ ತೋರಿಸು. ಎಲ್ಲಿಗೆ ಹಚ್ಬೇಕು? ಐ ಶ್ಯಾಡೋ ಎಲ್ಲಿಗೆ ಹಚ್ಕೋತಾರೆ? ಇಲ್ಲಿಗೆನಾ ಅಥವಾ ಇಲ್ಲ? ಕಣ್ಣು ಒಳಗಡೆ ಹಚ್ಬಿಡು. ಹೇಳ್ತೀನಿ, ಇಲ್ಲಿ ಒಳಗಡೆ ಬ್ಲ್ಯಾಕ್ ಕಲರ್ ಇದೆಯಲ್ಲ ಕಣ್ಣು ಒಳಗಡೆ, ಅದ್ರ ಮೇಲೆ ಹಿಂಗೆ ಹಚ್ಚು. ಆಗುತ್ತೆ ಹಂಗೆ ತೆಗೆದಿಟ್ಕೊಳಕ್ ನಿಂಗೆ. ರೆಪ್ಪೆ ಮೇಲ್ಗಡೆ, ಕಣ್ಗುಡ್ಡೆ. 3 ಕಲರ್ ಮಿಕ್ಸ್ ಮಾಡ್ತಾ ಇದೀಯ ನೀನು. ಟ್ಯಾಲೆಂಟೆಡ್. ವರ್ಮಾ ಮ್ಯೂಸಿಕ್ ಬರುತ್ತೆ. ಆಲ್ರೆಡಿ ಹಚ್ಬಿಟ್ಯಾ? ಒಂದೇ ಹಚ್ಚಿದ್ದು, 3 ಹಚ್ಬೇಕಾ? ಅಲ್ಲ, ನಿನ್ನಿಷ್ಟ. ಆಲ್ರೆಡಿ ಅದು ಹಚ್ಬಿಟ್ಟು ಆಲ್ರೆಡಿ ಗ್ಲಿಟರ್ಗೆ ಹೋಗ್ತಾ ಇದೀಯಾ? ಅದೇ ಫುಲ್ ಹಚ್ಚಿದ್ಯಾ? ಹಚ್ಚು ಚೆನ್ನಾಗಿ, ಪರವಾಗಿಲ್ಲ. ಖಾಲಿ ಆಗುತ್ತೆ ಅಂತ ಹಚ್ಬೇಡ, ಹಚ್ಚು ಹೇಳ್ತೀನಿ. ಸೊ ಐ ಥಾಟ್ ನೀನು ಇದನ್ನು ಹಚ್ತೀಯ ಅನ್ಕೊಂಡೆ. ಅಲ್ಲ, ಹೆಂಗ್ ಮಿಕ್ಸ್ ಮಾಡಬೇಡ. ಎಕ್ಸ್ಕ್ಯೂಸ್ ಮೀ. ನಾನು ಚೆನ್ನಾಗಿ ಮಾಡೋಣ ಅಂತ ಅನ್ಕೊಂಡು. ಮಾಡಪ್ಪ, ಮಾಡು, ನೋಡ್ತೀನಿ ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ. ನಾನು ಮಾಡ್ತಾ ಇದ್ದೆ ಡ್ರಾಯಿಂಗ್ಸು. ನನ್ನ ಡ್ರಾಯಿಂಗ್ ಗೊತ್ತಿದ್ದೆ ಒಂದು ಮನೆ ಮೇಲೆ ಮೋಡ ಇಂದ ಬ್ಯಾಕ್ಗ್ರೌಂಡ್ ಗುಡ್ಡ, ಮುಂದೆ ನದಿ ಅಷ್ಟೇ. ನಮ್ದು ಆವಾಗ ಈಶಾನ್ ಅವಸ್ಥೆ ನಿಂತ್ಕೊಂಡಿದ್ರು. ಅದು ನೋಡಿ, ಈ ಡ್ರಾಯಿಂಗ್ ನೋಡಿ ನಮಗೆ. ಈಶಾನ್ ಅವಸ್ಥಿ ಫ್ರಮ್ ತಾರೆ ಜಮೀನ್ ಪರ್. ಓ, ನಂಗೆ ಅವನು ಎಲ್ಲೆಲ್ಲಿ ಬ್ರಷ್ ಇಡ್ತಾ ಇದೆ ಅನ್ನೋದ್ರಲ್ಲೇ ಗೊತ್ತಾಗ್ತಿದೆ ಇದು ಹೆಂಗ್ ಬಂದಿದೆ ಅಂತ. ಸೂಪರ್ ಆಗಿದೆ. ಫೋನ್ ಕೊಡು. ಮಂಜಣ್ಣಂದು ಹೊಸ ಫೋನ್ ಬಂದಿದೆ ನೋಡಿ ಗೈಸ್. ಲೋ, ಇಲ್ಲಿ ಯಾರು ಹಾಕ್ತಾರೆ? ಇದು ಅಲ್ಲಿ ಹಚ್ಚೇ ಇಲ್ಲ, ಬರೀ ಅಲ್ಲಿ ಹಚ್ಚಿದೆಯಲ್ಲೋ. ಇಲ್ಲಿ ಕೆಳಗಡೆ ಯಾರು ಹಚ್ತಾರೆ? ಐ ಫೀಲ್ ಲೈಕ್ ಐ ಆಮ್ ಅ ಬಾಬಿ ಗರ್ಲ್ ಇನ್ ದ ಬಾಬಿ ವರ್ಲ್ಡ್. ಮಿಸ್ ಆಗಿ ಗುಡ್ಡೆ ಹೊರಗೆ ಹೋಗ್ಬಿಟ್ರೆ ಹಿಂಗೆ ಬೇಕು. ಹಿಂಗೆ ಒತ್ಬಿಡು, ಒಳಗೋಗುತ್ತೆ. ಓ ಮೈ ಗಾಡ್, ಹಿಂಗೆ ಹಚ್ಚಿದಾನೆ ಅಂದರೆ ನೋಡಿ. ನೆಕ್ಸ್ಟ್ ಐಲೈನರ್. ಆ್ಯಕ್ಚುಲಿ ಇದು 3 ಹೊಸದು ಕೆ ಬ್ಯೂಟಿದು ನಾನು ತರಿಸ್ಕೊಂಡಿದ್ದೀನಿ, ಟ್ರೈ ಮಾಡೋಣ ಅಂತ. ಒಂದು ಬ್ರೌನ್ ಮೆಟಾಲಿಕ್ ಶೇಡ್ಸು, ಬ್ಲೂ ಕಲರು, ಬ್ಲ್ಯಾಕ್ ಕಲರ್, ಇದು ಶನೆಲ್ದು. ಆಮೇಲೆ ಇನ್ನೊಂದು ಐಲೈನರ್ ಇದೆ. ಇದು ಚಿನ್ನ. ಓಕೆನಾ? ಸೊ ಇವಾಗ ನಿಂಗೆ ಕೊಡ್ತೀನಿ, ಯಾವ ಕಲರ್ ಯೂಸ್ ಮಾಡ್ತೀಯಾ ಅಂತ. ನಿಂಗೆ ಬ್ಲ್ಯಾಕ್ ಬೇಕಾ, ಬ್ರೌನ್ ಬೇಕಾ, ಡಾರ್ಕ್ ಬ್ರೌನ್ ಬೇಕಾ, ಲೈಟ್ ಬ್ರೌನ್ ಬೇಕಾ, ಬ್ಲೂ ಬೇಕಾ, ಯಾವ ಕಲರ್ ಬೇಕು? ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊ. ಐ ಲೈಕ್ ಬ್ಲೂ. ಸೊ ಯು ಕ್ಯಾನ್, ದಟ್ಸ್ ಅ ಜೆಲ್ ಪೆನ್ಸಿಲ್. ಇಂಕ್ ಆರ್ಟಿಸ್ಟ್ ಜೆಲ್ ಕಾಜಲ್ ನೀವು ಮೇಲ್ಗಡೆನೂ ಹಾಕೋಬೋದು. ಇದು ನೀವು ಹೊಸದು, ನಾನು ಯೂಸೇ ಮಾಡಿಲ್ಲ, ಇನ್ನು ಓಪನು ಮಾಡಿಲ್ಲ. ನಮ್ಮ ಅಣ್ಣ ಆಲ್ರೆಡಿ ಕೆಡಿಸ್ಬಿಟ್ಟು ಕೊಡೋ ಲಕ್ಷಣಗಳು ಕಾಣ್ತಾ ಇದೆ. ತುಂಬ ಹೊಸದು, ನನಗೆ ಬೇಜಾರಾಗ್ತದೆ ನೋಡಿ ಗೈಸ್. ಮೇಲೆ ಎಲ್ಲ ಹಾಕ್ಬೇಕು? ಇಲ್ಲಿ ಹಿಂಗೆ ಹಾಕೋತಾರಲ್ಲ, ವಿಂಗ್ಸ್ ಮಾಡ್ತೀಯ, ಇಲ್ಲಿಗೆ ನಿಲ್ಲಿಸ್ತೀಯಾ?
ಈಸ್ ಲೈಕ್ ವಾಟ್ ಈಸ್ ವಿಂಗ್ಸ್? ವಿಂಗ್ಸ್ ಅಂದ್ರೆ ನೀನೊಂದು ಸ್ವಲ್ಪ ಹಿಂಗ್ ಲೈನ್ ಕೊಡ್ಬೋದು ಹೊರಗಡೆ. ಅಣ್ಣ ಎಲ್ಲಿಂದ ಎಳಿತಿದ್ಯಪ್ಪ ವಿಂಗ್ಸ್ನ ಚಿನ್ನು? ಸ್ವಲ್ಪ ಕಲಾಕಾರ ಥರ ಮಾಡೋಣ ಅಂತ ನಾನು. ನೀನು ಕಲಾವಿದ. ಎರಡು ಈಕ್ವಲ್ ಆಗಿದ್ಯಾ ನೋಡ್ಕೊ. ನನ್ಗೆ ಯಾಕೋ ಈ ನನ್ನ ಮಗ ಎಲ್ಲಿಗೋ ತಗೊಂಡು ಹೋಗ್ತಾ ಇದೀಯಾ? ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ. ಎರಡು ಮೀನ್ ಇಸ್ ಡ್ರಾನ್ ಎರಡು ಮೀನು. Oh my God. ವಾಟ್ಸ್ ನೆಕ್ಸ್ಟ್? ನೆಕ್ಸ್ಟ್ ಬ್ಲಷು, ನಿನ್ ಫೇವ್ರೆಟ್ ಅದು ತಗೋ. ಈ ಬ್ಲಷ್ ತಂದಿದ್ದೀನಿ ಇವತ್ತು ನಾನು. ನೈಕ್ ಅವರ 2 ಬ್ಲಷ್ ಇದೆ, ಸೊ ನೀನ್ 2ರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು. ಅದಲ್ಲ ಬ್ಲಷ್ದು ಬ್ರಷ್ ಅನ್ನು ಬ್ಲಷ್ದು ಬ್ರಷ್ ನಿಂಗೆ ಬಸ್ತು ಅಂದ್ಬಿಟ್ರೆ ಬ್ಲಷ್. ಸೊ 2ರಲ್ಲಿ ಯು ಕ್ಯಾನ್ ಯೂಸ್ ಎನಿಥಿಂಗ್. ಅದೇ ಮಾಂಜ 2 ಮಿಕ್ಸ್ ಮಾಡ್ಲಾ? 2 ಮಿಕ್ಸ್ ಮಾಡಬೇಡ, 2ರಲ್ಲಿ 1 ಹಾಕು. ಹೆಂಗ್ ಗೊತ್ತಾಗುತ್ತೆ ಹತ್ತಿದೆ ಅಂತ? ಇದು ಹತ್ತಿದೆ ತಗೋ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ನಾನು ಅನ್ಕೊಂಡೆ ನೀನು ಐ ಶ್ಯಾಡೋಗೆ ಮ್ಯಾಚ್ ಮಾಡೋಕೆ ಈ ಪಿಂಕ್ ತಗೋತೀಯ ಅಂತ. ನೋಡ್ಲಾ? ನನ್ನ ಕ್ವೆಶನ್ಸ್ ಕೇಳ್ಬಿಡು, ನಾನು ಇವನ್ಗೆ ಐಡಿಯಾ ಕೊಡ್ತೀನಿ, ಎಷ್ಟು ಗಬ್ಬಾಗುತ್ತೋ ಅಷ್ಟು ಗಬ್ ಮಾಡು ಅನ್ನೋ ಥರ. 2 ಮಿಕ್ಸ್ ಮಾಡಿದ್ದೀನಿ, ಕಾಫಿ ಟೀ ಮಿಕ್ಸ್ ಮಾಡಿದ್ದೆ ಆ ಥರ. ಇದನ್ನ ಇಲ್ಲೇ ಹಚ್ಬೇಕು, ಫುಲ್ ಮುಖ ಹಚ್ಚಕ್ಕಾಗಲ್ವಾ? ಇಲ್ಲಿ ಮೂಗ್ ಮೇಲೆ ಹಚ್ಬೇಕು ಸ್ವಲ್ಪ. ಓ ಸಾರಿ. ಪಕ್ಕ ಐ ವಿಲ್ ಲುಕ್ ಲೈಕ್ ಅ ಕ್ಲೌನ್. ಸ್ವಲ್ಪ ಕಮ್ಮಿ ಇದೆ ಲೈಟ್ಗೆ. ಐ ಹ್ಯಾವ್ ಆಕ್ಸೆಪ್ಟೆಡ್ ಇವಾಗ ನಾನು ಜೋಕರ್ ಥರ ಇದ್ದೀನಿ ಅಂತ. ಜಕ್ಸ್ ಪಿಂಕ್ ಕಲರ್ ಕ್ರಯನ್ ತೊಂಬರ. ಅದೇನು ಎಕ್ಸ್ಪ್ರೆಷನ್ ಅಂತ ಎಕ್ಸ್ಪ್ರೆಷನ್ನು? ಕಾಜಲ್, ನಿನ್ನ ಹತ್ರ ಕಾಜಲ್ ಹಚ್ಚಿಸ್ಕೊಳಕ್ ನನಗೆ ಭಯ ಇದೆ. ನಾನೆಲ್ಲ ಹಚ್ಚಲ್ಲ. ಮತ್ತೆ ಆಮೇಲೆ ಐಬ್ರೋ ಅದು ಇದಾ? ಐಬ್ರೋ ಪೆನ್ಸಿಲ್ ಅದ್ರೊಳಗಡೆನೆ ಇದೆ. ಅವೆರಡು ನಲ್ಲೇ ಇಟ್ಬಿಡು, ಅದು ಯೂಸ್ ಮಾಡ್ಬೇಡ. ಐಬ್ರೋ ಈ ಸೈಡಾ ಈ ಸೈಡಾ? ಈ ಸೈಡು ಹಿಂಗೆ ಬ್ರಷ್ ಮಾಡ್ಕೊಳಕ್ಕೆ ನಾನೇ ಮಾಡ್ಬಿಡ್ತೀನಿ ನೋಡು. ನೆಕ್ಸ್ಟು ಹಚ್ಬೇಕು ಐಬ್ರೋಗೆ. ಯಾವ್ದು ಹಚ್ತೀಯಾ? ಚಿತ್ರಗುಪ್ತರೆ, ಮಹಾಪ್ರಭು. ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ನಿಂಗೆ ಯಾಕೋ ಅಲೋ ಎಂಬ ಫಿಲ್ಮಲ್ಲಿ ದೊಡ್ಡಣ್ಣ ಥರನೇ ಅಷ್ಟು ಸ್ವಲ್ಪ ಮುಖದ ಮೇಲೆ ಬಿದ್ದಿದೆ. ಸಿಗಲ್ಲ ಇದರಿಂದನೇ. ಅಯ್ಯೋ ಅಯ್ಯಯ್ಯೋ ಏನೇನೋ ಆಗ್ಬಿಡ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಾಂಪ್ಯಾಕ್ಟ್ ತಗೊಂಡು ಸ್ವಲ್ಪ ಸೆಟ್ ಗಿಟ್ ಮಾಡಪ್ಪ. ಕಾಂಪ್ಯಾಕ್ಟ್ ಫಸ್ಟ್ ಅವ್ನಿಗೆ ಎಷ್ಟು ಮೆಮರಿ ಪವರ್ ಲೆಸ್ ಇದೆ ಅಂದರೆ, ಲೋ ಅದು ಈಗ ತಾನೇ ಬ್ಲಷ್ ಹಚ್ಚಿದೆಯಲ್ಲೋ, ಮತ್ತೆ ಅವ್ನು ಅದೇ ಎತ್ಕೊಂಡು ಅದೇ ಕಾಂಪ್ಯಾಕ್ಟ್ ಅಂತ. ನಿಂಗೆ 5 ನಿಮಿಷ ಮುಂಚೆ ತೋರಿಸಿರೋದು ನೆನಪಿಲ್ವಾ? ನೀವು ಜಯನ್ ಸೇಮ್ ಮೆಮರಿ ಪವರ್ ಇಲ್ಲ ಇಬ್ರಿಗೂ. ಸಡನ್ನಾಗಿ ಗಜನಿ ತರಡ್ತೀನ ಇದಂತೆ ಇದ್ರಲ್ಲಿ ಏನು ಹಚ್ಚಿದೆ ನೀನು ಕಣ್ಣಿಗೆ? ಮತ್ತೆ ಕಾಂಪ್ಯಾಕ್ಟ್ ಹೆಂಗಾಗುತ್ತದು? ಇದಾ ಕ್ವಾಲಿಟಿ ಅಲ್ಲ ಅದು ಬ್ಲಷ್. ಅದು ಇದಾ ನಿಜ. ಇವಾಗ ಅವನು ಉರ್ಸಕ್ ಆಡ್ತಾ ಇದ್ದಾನೆ. ಅದು ತಗೊಳ್ಳೋ ಪ್ರಾಡಕ್ಟ್ ನ. ಇದಾ? ಸರ್ಕಲ್ ಅಂತ ಹೇಳ್ಬೇಕು ನೀನು. ಸರ್ಕಲ್ ಖಾಲಿಯಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಯಾಕಂದ್ರೆ ನೀನು ನಂಗೆ ಹೊಸದು ಕೊಡ್ಸಿಲ್ಲ, ರಕ್ಷಾ ಬಂಧನಿ ಕೊಡ್ಸು ಸಾಕು. ಕಾಂಪ್ಯಾಕ್ಟ್ ಅಂದ್ರೆ ಇದು. ಅಲ್ಲಿ ಏನು ಉಜ್ತಾ ಇದೀಯಾ? ಅಲ್ಲಿ ನೀನು ಯಮರಾಜ ಥರ ಆಗ್ಬಿಟ್ಟಿದ್ಯಾ. ಅದನ್ನ ಸ್ವಲ್ಪ ಟಚ್ ಅಪ್ ಮಾಡ್ತಾ ಇದ್ದೀನಿ, ನಿಂಗೆ ಚೇಂಜ್ ಆಗುತ್ತೇನೋ ಅಂತ. ತುಂಬ ಚೆನ್ನಾಗಿ ಹಚ್ತಾ. ಇಲ್ಲ ಹಚ್ಚಿಲ್ಲ ಎಲ್ಲೂ ಹಚ್ಚಿಲ್ಲ ಅವನು. ಲಿಪ್ಸ್ಟಿಕ್ ಹಚ್ಚು ನಾನು ಹೇಳ್ತೀನಿ. ಲಿಪ್ಸ್ಟಿಕ್ ಅಲ್ಲಿ ಏನಾದ್ರೆ ಕಲರ್ ಮಾಡ್ಲಾ? ಅಲ್ಲಿ ಯಾವ್ದು ಇದಾ? ಅದು ಬೇಡ, ನೀನು ಅದು ಹಾಳು ಮಾಡ್ಬಿಡ್ತೀಯ. ಅದಲ್ಲ ಕೆಳಗಡೆ. ಈ ಲಿಪ್ಸ್ಟಿಕ್ನ ಇವತ್ತು ನಾವು ಯೂಸ್ ಮಾಡ್ತಾ ಇದ್ದೀವಿ. ಈ ಲಿಪ್ಸ್ಟಿಕ್ ಕೊಡ್ಲಾ, ಆ ಲಿಪ್ಸ್ಟಿಕ್ ಕೊಡ್ಲಾ ನಿಂಗೆ? ಅದು ತಗೋ, ಬ್ರೌನು. ಇದು ಒಂದಿದೆ, ದಿಸ್ ಇಸ್ ಫ್ರಮ್ ಮಾರ್ಸ್. ಆಯ್ತಾ? ಫ್ರಮ್ ಜುಪಿಟರ್. 2ರಲ್ಲಿ ಯಾವ್ದು ಬೇಕು ನಿಂಗೆ? ಇದು ಬೇಕಾ ಅದು ಬೇಕಾ? ಓ ಚೆನ್ನಾಗಿದೆ ಪೇಂಟ್ ಮಾಡೋಕ್ಕೆ. ಅದು ನೋಡು, ಅದು ಬೇಕಾ ಇದು ಬೇಕಾ ಕಲರು? ಇದು ಸ್ವಲ್ಪ ಬ್ರೌನ್ ಬರುತ್ತೆ, ಅದು ಸ್ವಲ್ಪ ಪಿಂಕಿಶ್ ಬರುತ್ತೆ. ಇದೆ ಇರಲಿ.
ಕೈಯಲ್ಲಿ ಯಾವನ್ ಹಚ್ತಾನ ಅದ್ರಲ್ಲೇ ಹಚ್ಚು. ನಾವು ಸ್ಕೂಲ್ ಸಣ್ಣ ಹುಡುಗರು ಹಿಂಗೆ ಟೀಚರಿಂಗ್ ತೊಗೊಂಡು ಹಿಂಗೆ ಹಚ್ತಾ ಇದ್ದೆ. ಅದು ಅಲ್ಲಿಗೆ ಮುಗಿ. ಡ್ರಾಮಾ ಮಾಡೋಕ್ಕಾಗಲ್ಲ. ನೀನ್ ಡ್ರಾಮಾ ಮಾಡಿದ್ಯಾ ಸ್ಕೂಲಲ್ಲಿ? ಯಾವ ಡ್ರಾಮಾ? ಪ್ರಾಣಿ ವೇಷ ಹಾಕೊಂಡು ಸುಮ್ಮನೆ ನಿಂತ್ಕೊಂಡು ಹಿಂಗೆ. ಚಿನ್ನ 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 ನಂಗೆ ನೋಡಕ್ ಆಗ್ತಾಯಿಲ್ಲ. ಚಿನ್ನ ಹಿಂಗೆ ಇಟ್ಕೋ ಚಿನ್ನ. ಸ್ವಲ್ಪ ಹೊರ ಬಂದಿದೆ ಬಾರ್ಡ್ರಿಂದ. ಇಂಡಿಯಾ ಬಿಟ್ಟೇನೋಗಿಲ್ಲ. ಆಯ್ತಾ? ವಾವ್, ಏನೋ ವಾವ್, ಅಷ್ಟೇ ಮುಗೀತು. ಇಷ್ಟೇನಾ? ಇಷ್ಟೇ ಮೇಕಪ್ಪು. ಇಷ್ಟು ಮೇಕಪ್ ಮಾಡೋಕ್ಕೆ ಎಷ್ಟೋ ಟೈಮ್ ಬೇಕು ನಿಮಗೆ? ಈ ತರ ಮಾಡಕ್ ಟೈಮ್ ಬೇಡ, ನಂತರ ಮಾಡ್ಕೊಳಕ್ ಟೈಮ್ ಬೇಕು. ಫಿಶಲ್ಲಿ ಇರ್ತಾರಲ್ಲ ಅವ್ರು, ಇನ್ನಷ್ಟು ನೀರಲ್ಲಿ ಇರ್ತಾರಲ್ಲ. ಮರ್ಮೇಡ್ ಹಾಂ, ಫಿಶಲ್ಲಿ ಇರ್ತಾರಲ್ಲ, ನೀರಲ್ಲಿ ಇರ್ತಾರಲ್ಲ. ಸೇಮ್ ಮರ್ಮೇಡ್ ನೋಡಿ. ತಿಪುಲ ಸುಂದಲಿ ನೋಡಕ್ಕೆ ತ್ರಿಪುಲ ಸುಂದಲಿ ತರ ಇರ್ಬೇಕು. ಡಿಸಾಸ್ಟ್ರಸ್ ಮೇಕಪ್ ಮಾಡಿದ ನಮ್ಮ ಅಣ್ಣನಿಗೆ ನಾವು ಯಾವ ಅವಾರ್ಡ್ನ ಕೊಡೋಣ? ಚೆನ್ನಾಗಿದೆ, ಸುಮ್ಮನೆ ಇದು ಬಿಡು. ಹೆಂಗ್ ಕಾಣಿಸ್ತಾ ಇದೀನಮ್ಮ? ಎಲ್ಲಾಯ್ತು ಅದು? ಅದೇನದು? ಸ್ವಲ್ಪ ಇದು. ಅದು ಬ್ಲೂ ಕಲರ್. ಅದು ಹಾಂ, ಇದು ಬ್ಲೂ ಮ್ಯಾಚ್ ಕಲರ್. ಮಾಡೋಕ್ಕೆ. ಇಡಲ್ಲಿ ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ ನೋಡು. ಇಲ್ಲಿ 3 ಇಡ್ತಾರಲ್ಲೇ ಹಳ್ಳಿ ಕಡೆ. ದೃಷ್ಟಿ ಆಗಬಾರ್ದು ಅಂತ ನಾನೇ ದೃಷ್ಟಿ ಗೊಂಬೆ ತರ ಇದ್ದೀನಿ ಇವತ್ತು ಸದ್ಯಕ್ಕೆ ನೋಡಕ್ಕೆ. ವಾಟ್? ಹಿಂಗ್ಯಾವನ್ ಇಟ್ಕೋತಾನೆ? ಫಿಲಮ್ ಎಲ್ಲ ನೋಡಿದ್ದ ನಂಗೆ ಇಟ್ಕೊಳೋದ. ಇಲ್ಲೊಂದು ಇಡ್ಲಾ? ಇರಿಟೇಷನ್ ಕಣ್ರಿ. ಒಂದು ಮೂಗ್ ಮೇಲೆ ಒಂದು ಇಡ್ಲಾ? ಮೂಗ್ ಮೇಲೆ ಸಿಟ್ಟಿದೆ ಅಂತ ಗೊತ್ತಾಗುತ್ತೆ. ನೀನು ಎಷ್ಟು ಕೊಟ್ರು ಏನು ಕೊಟ್ರು ಕಡಿಮೆ. ಇದನ್ನ ನೋಡ್ತಿರೋರ್ಗೆ ಯಾರಿಗೂ ಒಂದ್ಸಲ ನಂಗೆ ಮೂಗ್ ಮೇಲೆ ಸಿಟ್ಟಿದೆ ಅಂತ. ಬಿಕಾಸ್ ಇದನ್ನೆಲ್ಲ ಟಾಲರೇಟ್ ಮಾಡ್ಕೊಂಡು ನಾನು ಕೂತಿದ್ದೀನಲ್ಲ, ಈ ಥರ ಡಿಸಾಸ್ಟರ್ಸ್ ಕೆಲಸನ ನಾನು ಮತ್ತೆ ಮಾಡಬಾರ್ದು ಅಂತ ಸ್ನೇಹಿತರೆ. ಡಿಸಾಸ್ಟರ್ ಏನಾಗಿಲ್ಲ, ಚೆನ್ನಾಗಿದೆ. ತಗೊಳಪ್ಪ. ಸ್ವಲ್ಪ ನಾನು ಹೋಗಿ ನಿನ್ನ ಅಂತ ಬಿಟ್ಟಿದ್ದೀನಿ. ಇಲ್ಲಿ ಫಿಶ್ ಮಾಡಿದ್ದೀನಿ. ಕಿಲ್ ಮುಖನ್ ಕ್ರೊಕೊಡೈಲ್ ಮಾಡಿದ್ದಾನೆ. ಆಮೇಲೆ ನಾನು ಮರ್ಮೇಡ್ ಅಂತೆ. ಅದು ಫಿಶ್ ಅಲ್ಲಿ ಇರುತ್ತಲ್ಲ ಮರ್ಮೇಡ್, ಅದು ಇದೇ ಇಡ್ಲಿಲ್ಲ ಹಣೆ ಮೇಲೆ. ಬೇಡ, ಇದು ವೆಸ್ಟರ್ನ್ ಡ್ರೆಸ್ಗೆ ಬೇಡ. ಅದು ಚೆನ್ನಾಗಿ ಕಾಣಿಸುತ್ತೆ. ಬೇಡ, ವೆಸ್ಟರ್ನ್ ಡ್ರೆಸ್ಸಿಗೆ ಬೇಡ ಬೇಡ. ಇಟ್ಸ್ ಫೈನ್. ನನ್ನ ಗಂಡಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸೋಣ ಅಂದರೆ ಅವ್ರು ಇನ್ನೂ ಬಂದಿರಲ್ಲ, ಆಫೀಸಲ್ಲಿ ಇರ್ತಾರೆ. ಹಿ ಇಸ್ ಸರ್ಚಿಂಗ್. ಹಲೋ ಅಮ್ಮ ದೊಡ್ಡಣ್ಣ ಫೋಟೋ. ಸ್ವಲ್ಪ ಅವ್ರ ಕತ್ತಲ್ ಏನಾರು ಇತ್ತ ಅಂತ ನೋಡ್ತಾ ಇಲ್ಲಿ. ಓಕೆ, ಸೊ ನನ್ನ ಮೇಕಪ್ ಇದಾಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಮೂಲಕ ನಮಗೆ ತಿಳಿಸಿ. ಪ್ಲೀಸ್ ಬೈಬೇಡಿ. ಪ್ಲೀಸ್ ಬೈರಿ, ಚೆನ್ನಾಗಿ ಬೈರಿ. ಆ್ಯಂಡ್ ನಿಮಗೆ ನಮ್ಮಿಬ್ಬರ ಕಾಂಬಿನೇಷನಲ್ಲಿ ಇನ್ನು ಯಾವ ವಿಡಿಯೋ ನೋಡಬೇಕು ಅಂತ ಇಷ್ಟ ಇದೆ ಅನ್ನೋದನ್ನು ಕೂಡ ಕಾಮೆಂಟ್ಸ್ ಮೂಲಕ ತಿಳಿಸಿ. ಐ ಹೋಪ್ ನಿಮ್ಗೆ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಹೇಳ್ತೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಈ ವ್ಲಾಗಲ್ಲಿ? ಹೆಂಗೆ ಅನ್ನಿಸ್ತು ನಂಗೆ ಮೇಕಪ್ ಮಾಡಿ? ಫಸ್ಟ್ ಟೈಮ್ ನಿನಗೆ ಮೇಕಪ್ ಮಾಡಿದ್ದು? ಫಸ್ಟ್ ಟೈಮ್ ನಿನ್ನ ಲೈಫಲ್ಲಿ ನನಗೆ ಮಾಡಿದ್ದ? ನಿನಗೆ ಲೈಫಲ್ಲೇ ಫಸ್ಟ್ ಟೈಮ್ ಕ್ಯಾನ್ವಸ್ ನಾನು ಪೇಂಟಿಂಗ್ ಮಾಡಿದ್ದಾನೆ. ನಿಂಗೇನು ಅನಿಸ್ತಿದೆ? ಹೌ ಮಚ್ ಡು ಯು ರೇಟ್ ಯುವರ್ ಸೆಲ್ಫ್ ಆಸ್ ಅ ಮೇಕಪ್ ಆರ್ಟಿಸ್ಟ್? ನನ್ನ ಪ್ರಕಾರ 10ಗೆ ಒಂದು 16 ಕೊಡ್ಬೋದು. 4 ಸ್ವಲ್ಪ ಲೈನ್ ಫಿಶ್ದು ಇದಾಗ್ಬಿಡ್ತು ನೋಡು, ಮುಚ್ಕೊಂಡ್ರೆ ಫಿಶ್ ಥರನೇ ಕಾಣಿ. ಸ್ವಲ್ಪ ಅದು ಇದು ಬರೀಬೇಕಾಯ್ತು, ಫಿನ್ಸ್. ಅವಾಗ ಸೇಮ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಮೇಕಪ್ ನಾನು ಕೇಳಿದ್ದು ಫಿಶ್ ಕಲ್ಲ. ಚೆನ್ನಾಗಿ ನಿನ್ನ ಪ್ರಕಾರ ನೀನು ಸಖತ್ತಾಗಿ ಮಾಡಿದ್ಯಾ. ಇದು ಇಲ್ಲೊಂದು ಸ್ವಲ್ಪ ಇಲ್ಲಿ ಹಿಂಗೆ ಕರ್ವ್ ಮಾಡ್ತಾರೆ, ಹಿಂಗೆ ಅದನ್ನು ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಐ ಲೈಕ್ ಇಟ್. ಓಕೆ, ಸೊ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. सत्य भावे कोपवे